ನಮಸ್ಕಾರ. ಇದು ಕಾಲುಬಾಯಿ ಕಳವಳ ವಿಶೇಷ ಕಾರ್ಯಕ್ರಮ. ನಾನು ಚಂದನ್ ಶರ್ಮಾ. ಮನುಷ್ಯರಿಗೆ ಏನಾದರೂ ನೋವಾದರೆ, ಮನುಷ್ಯರಿಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರಾದರೆ, ಆರೋಗ್ಯದಲ್ಲಿ ಸಮಸ್ಯೆ ಆದರೆ ನಾವು ಬಾಯ್ಬಿಟ್ಟು ಹೇಳ್ಕೊಳ್ತೀವಿ, ನಮಗೆ ಈ ರೀತಿ ನೋವಾಗ್ತಾ ಇದೆ, ತಲೆನೋವಾಗ್ತಾ ಇದೆ, ಮತ್ತೊಂದು ನೋವಾಗ್ತಾ ಇದೆ, ನಮಗೇನೋ ಹಿಂಸೆ ಆಗ್ತಿದೆ ಅಂತ ಹೇಳ್ಕೊಳ್ತೀವಿ. ಆದರೆ ಪ್ರಾಣಿಗಳು ಹೇಳ್ಕೊಳ್ಳೋಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಆ ಮೂಕ ಪ್ರಾಣಿಗಳು ಅದೆಷ್ಟು ನೋವನ್ನು ಪಡ್ತವೆ, ಅದೆಷ್ಟು ವೇದನೆಯನ್ನು ಅನುಭವಿಸ್ತವೆ ಅಂತಂದರೆ ಪಾಪ ಅವನ್ನು ನೋಡಿಯೂ ಕೂಡ ಅವ ಮನಸ್ಸಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಅಷ್ಟು ನರಕಯಾತನೆಯನ್ನು ಆ ಮೂಕ ಪ್ರಾಣಿಗಳು ಪಡ್ತಾ ಇರ್ತವೆ. ಅಂಥದ್ದೇ ನರಕಯಾತನೆಯನ್ನು ನಮ್ಮ ರಾಜ್ಯದ ಜಾನುವಾರುಗಳು, ನಮ್ಮ ರಾಜ್ಯದ ಎತ್ತುಗಳು ಮತ್ತು ಹಸುಗಳು ಪಡ್ತಾ ಇದ್ದಾವೆ. ಅದು ಕಾಲುಬಾಯಿ ರೋಗದಿಂದ. ಸುಮಾರು ದಿನಗಳಿಂದ ಈ ಕಾಲುಬಾಯಿ ರೋಗ ಅನ್ನುವಂಥ ನರಕಯಾತನೆ ಕೊಡುವಂಥ ಈ ರೋಗ ರಾಜ್ಯದ ಸುಮಾರು ಕಡೆಗಳಲ್ಲಿ ತಾಂಡವವಾಡ್ತಾ ಇದೆ. ಆ ಮೂಕ ಪ್ರಾಣಿಗಳು ಅವ ವೇದನೆಯನ್ನು ನಮಗೆ ನಿಜಕ್ಕೂ ಕೂಡ ನೋಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದುವರೆಗೂ ಅಂದಾಜಿನ ಪ್ರಕಾರ 1800 ಜಾನುವಾರುಗಳು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾವೆ. ರೈತರು ಕೂಡ ಕಂಗಾಲಾಗಿದ್ದಾರೆ. ಯಾಕೆಂತಂದರೆ ಹಸುಗಳನ್ನು, ಎತ್ತುಗಳನ್ನು ನಂಬಿಕೊಂಡು, ಹೈನುಗಾರಿಕೆಯನ್ನು ನಂಬಿಕೊಂಡು ರೈತರು ತಮ್ಮ ಜೀವನದ ಬಂಡಿಯನ್ನು, ಜೀವನದ ಚಕ್ರವನ್ನು ಎಳಿತಾ ಇರ್ತಾರೆ. ಅಂಥ ಹಸುಗಳು ಇದ್ದಕ್ಕಿದ್ದಂಗೆ ಪ್ರಾಣವನ್ನು ಕಳ್ಕೊಂಡ್ರೆ, ಅದು ಕೂಡ ಏನು ಮಾಡೋಕ್ಕಾಗದೇ ಇರುವಂಥ ಸ್ಥಿತಿಯಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರೆ ಹಸುಗಳು ಅಥವಾ ಎತ್ತುಗಳು ಏನು ತಾನೇ ಮಾಡಬೇಕಾಗತ್ತೆ ಹೇಳಿ? ರೈತ ನಮ್ಮ ಜೀವನಾಡಿ ಕೂಡ ಹೌದು. ಅಂಥ ರೈತ ಈಗ ಕಂಗಾಲಾಗಿದ್ದಾನೆ. ಅದರ ಜೊತೆಗೆ ಮೂಕ ಪ್ರಾಣಿಗಳು ಕೂಡ ಸಾಕಷ್ಟು ನರಕಯಾತನೆಯನ್ನು ಪಡ್ತಾ ಇದ್ದಾವೆ ಈ ಕಾಲುಬಾಯಿ ರೋಗದಿಂದ. ಈ ಕಾಲುಬಾಯಿ ರೋಗ ಅನ್ನೋದು ನಿರ್ಮೂಲನೆ ಆಗಬೇಕು, ನಿವಾರಣೆ ಆಗಬೇಕು ಅನ್ನೋ ಒಳ್ಳೆಯ ಆಶಯವನ್ನು ಇಟ್ಕೊಂಡು, ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೇನೆ. ಕಾರ್ಯಕ್ರಮನ ಶುರು ಮಾಡೋಕ್ಕಿಂತ ಮುಂಚೆ, ಚರ್ಚೆನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಹತ್ರ ಒಂದು ಪುಟ್ಟ ವರದಿ ಇದೆ, ನೋಡ್ಕೊಂಬನ್ನಿ. ರಾಜ್ಯದಲ್ಲಿ ಜಾನುವಾರುಗಳಿಗೆ ಕಾಲುಬಾಯಿ ಹೆಮ್ಮಾರಿ ಕಾಟ ಜೋರಾಗಿದೆ. ಈಗಾಗಲೇ ಸಾವಿರಾರು ದನ ಕರುಗಳನ್ನು ಬಲಿ ಪಡೆದಿದೆ. ಸಾಮಾನ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಈ ರೋಗ ದಕ್ಷಿಣ ಕರ್ನಾಟಕದಲ್ಲಿ ಕಾಣಿಸಿಕೊಂಡಿದೆ. ಆದರೆ ಪಶುಸಂಗೋಪನಾ ಸಚಿವ ಟಿ.ಬಿ. ಜಯಚಂದ್ರ ಮಾತ್ರ ಏನು ಸಮಸ್ಯೆಯೇ ಆಗಿಲ್ಲ ಎಂಬಂತೆ ಹೇಳ್ತಿದ್ದಾರೆ. ಒಂದು ಕಡೆ ರೈತರು ಕೂಡ ಕಾರಣರಿದ್ದಾರೆ, ಇನ್ನೊಂದು ಕಡೆಗೆ ಇಲಾಖೆದು ಇದೆ. ಏನು ರೈತರದ್ದು ಏನು ಅಂತ ಹೇಳಿದ್ರೆ, ಅದನ್ನು ಹಸುವಿಗೆ ವ್ಯಾಕ್ಸಿನೇಷನ್ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಪೇಯ್ನ್ ಆಗ್ತದೆ. ಅದನ್ನು ಪೇಯ್ನ್ ಆದಾಗ ಅದು 3 ದಿವಸ, 4 ದಿವಸ, 5 ದಿವಸವರೆಗೂ ಕೂಡ ಹಾಲು ಕಡಿಮೆ ಕೊಡ್ತದೆ. ಅಂದರೆ 10 ಲೀಟ್ರ್ ಕೊಡ್ತಿತ್ತು ಅಂತಾರೆ 6 ಲೀಟ್ರ್ 5 ಲೀಟ್ರ್ ಕೊಡ್ತದೆ. ಅದಕ್ಕೋಸ್ಕರ ಯಾರೂ ಕೂಡ ಹಾಕ್ಸೋದಕ್ಕೆ ಮುಂದೆ ಬರೋದಿಲ್ಲ. ಆಮೇಲೆ ಜನಗಳಲ್ಲಿ ಇನ್ನೂ ಎಲ್ಲೋ ಒಂದು ಕಡೆ ಅದನ್ನು ನಾವು ವಾಲಂಟ್ರಿಯಾಗಿ ಹೋಗಬೇಕು, ಹಾಕ್ಸ್ಕೋಬೇಕು ಅಂತಕ್ಕಂಥ ಆ ಮನೋಭಾವ ಇಲ್ಲ. ಕಾಲುಬಾಯಿ ಕಳವಳ. ರಾಜ್ಯಾದ್ಯಂತ 1838 ಜಾನುವಾರುಗಳು ಕಾಲುಬಾಯಿ ರೋಗಕ್ಕೆ ಬಲಿಯಾಗಿವೆ. 16,000ಕ್ಕೂ ಹೆಚ್ಚು ಜಾನುವಾರುಗಳು ರೋಗ ಪೀಡಿತವಾಗಿವೆ. ಅಲ್ಲದೆ 1,304 ಗ್ರಾಮಗಳಲ್ಲಿ ರಾಸುಗಳಿಗೆ ರೋಗ ತಗುಲಿದ್ದು 1,02,77,000 ರಾಸುಗಳಿಗೆ ಚುಚ್ಚುಮದ್ದು ಹಾಕಲಾಗಿದೆ. ಹೀಗೆ ಕಾಲುಬಾಯಿ ರೋಗ ಗಂಭೀರ ಸ್ವರೂಪ ಪಡೆದಿದ್ದು ಸರ್ಕಾರ ಎಚ್ಚೆತ್ತುಕೊಳ್ಳಬೇಕೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಇದನ್ನು ತಕ್ಷಣ ನೀವು ಈ ಸಮಸ್ಯೆಯ ಬಗ್ಗೆ ಪರಿಹಾರಕ್ಕೆ ಒಂದು ವಾರ್ ಫೂಟಿಂಗ್ದಲ್ಲಿ, ಯುದ್ಧೋಪಾದಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇವೆ. ಇನ್ನು ರೋಗದಿಂದ ಸಾವನ್ನಪ್ಪಿರೋ ಜಾನುವಾರುಗಳಿಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಅಕ್ಟೋಬರ್ 16ರಿಂದ ಶ್ರೀರಂಗಪಟ್ಟಣದಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಸುವುದಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ಟೆಂಪಲ್ನಲ್ಲಿ ಪೂಜೆ ಮಾಡಿಸಿ 16ನೇ ತಾರೀಕು ಶ್ರೀರಂಗಪಟ್ಟಣದಿಂದ ಬೆಂಗಳೂರಿಗೆ ಪಾದಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇನೆ, ಪ್ರತಿಭಟನೆಯನ್ನು. ಈ ಸರ್ಕಾರಕ್ಕೆ ಬಹುಶಃ ನಾವು ಹೇಳಿಕೆಗಳ ಮುಖಾಂತರ ಈ ಸರ್ಕಾರದ ಗಮನ ಸೆಳೀತಕ್ಕಂಥದ್ದಕ್ಕೆ ಪ್ರಯತ್ನ ಪಟ್ಟರೆ ಈ ಸರ್ಕಾರ ಬಹುಶಃ ಒಂದು ದಪ್ಪಚರ್ಮದ ಸರ್ಕಾರ ಇದು. ತಜ್ಞರ ಪ್ರಕಾರ ಇದು ಅಪಾಯಕಾರಿ ರೋಗವಲ್ಲ. ಅತಿಯಾದ ಮಳೆ ಇಲ್ಲವೇ ಹವಾಮಾನ ವೈಪರೀತ್ಯದಿಂದ ಈ ರೋಗ ಬಂದಿರಬಹುದೆಂದು ಶಂಕಿಸಿದ್ದಾರೆ. ಅದೇನೇ ಇರಲಿ, ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿ ರೋಗ ಹರಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಸಾದ್ ಜೊತೆ ಧರಣೀಶ್ ಬೂಕನಕೆರೆ, ಸುವರ್ಣ ನ್ಯೂಸ್.
ಎಸ್, ಗಮನಿಸಿದ್ರಿ ಅಂತ ಅಂದ್ಕೊಳ್ತೇನೆ. ಆ ಪ್ರಾಣಿಗಳು, ಮೂಕ ಪ್ರಾಣಿಗಳು ಪಡ್ತಾ ಇರುವಂಥ ನೋವನ್ನು, ನರಕ ಯಾತನೆಯನ್ನು, ಅದು ಇನ್ಫ್ಯಾಕ್ಟ್ ಅದನ್ನು ಬಾಯಲ್ಲೇ ಬಣ್ಣಿಸೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಅವು ಎಷ್ಟು ನೋವನ್ನು ಪಡ್ತಿದ್ದೇವೆ ಅಂತಂದರೆ ಮನುಷ್ಯ ಮಾತ್ರ ಆದವ್ರು ನಮಗೆ ಅದು ಗೊತ್ತಾಗೋದೇ ಇಲ್ಲ. ನಿಜಕ್ಕೂ ಇಟ್ಸ್ ಎ ಹೆಲ್, ಖಂಡಿತವಾಗ್ಲೂ ನರಕನೇ ಅದು. ಆ ನರಕದಿಂದ ಪ್ರಾಣಿಗಳು ಹೇಗೆ ಆಚೆ ಬರ್ಬೋದು, ಆಚೆ ಬರಬೇಕು ಅನ್ನೋದು ಕೂಡ ನಮ್ಮ ಪ್ರಮುಖವಾದಂಥ ಈ ಚರ್ಚೆಯ ಮುಖ್ಯ ಉದ್ದೇಶ ಕೂಡ ಹೌದು. ಅದರ ಜೊತೆಗೆ ಮಂಡ್ಯದಲ್ಲಿ ಕೂಡ ಇವತ್ತು ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡಲಾಯಿತು. ಈ ಕಾಲುಬಾಯಿ ಜ್ವರ ರಾಜ್ಯದ ಎಲ್ಲ ಕಡೆ ಹಬ್ತಾ ಇದೆ. ಜಾನುವಾರುಗಳು ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾವೆ. ಅದರ ಜೊತೆಗೆ ರೈತರು ಕೂಡ ಸಾಕಷ್ಟು ಕಂಗಾಲಾಗಿದ್ದಾರೆ. ಈ ಕಾಲುಬಾಯಿ ಜ್ವರದ ನಿಯಂತ್ರಣಕ್ಕೆ ವ್ಯಾಕ್ಸಿನೇಷನ್ ಕೇಂದ್ರಗಳನ್ನು ಸ್ಥಾಪಿಸಿ, ನೀವು ಈ ಕಾಲುಬಾಯಿ ಜ್ವರದ ನಿಯಂತ್ರಣಕ್ಕೆ ಮುಂದಾಗಿ ಸರ್ಕಾರ ಕೂಡ ಮುಂದಾಗಬೇಕು, ಕ್ರಮಗಳನ್ನು ತೆಗೆದುಕೊಳ್ಬೇಕು, ದಿಟ್ಟವಾದಂಥ ನಿರ್ಧಾರಗಳನ್ನು ಸರ್ಕಾರ ತಗೊಳ್ಬೇಕು. ರೈತರ ಜೀವವನ್ನು, ಅದರ ಜೊತೆಗೆ ಈ ಪ್ರಾಣಿಗಳ ಜೀವವನ್ನು, ಜಾನುವಾರುಗಳ ಜೀವವನ್ನು ಕೂಡ ಕಾಪಾಡಬೇಕು ಅಂತ ಸಾಕಷ್ಟು ಪ್ರತಿಭಟನೆಯನ್ನು ಕೂಡ ಮಾಡಲಾಯಿತು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದಂಗೆ ಈಗಾಗಲೇ ಕಾಲುಬಾಯಿ ಜ್ವರದಿಂದ ಸಾವನ್ನಪ್ಪಿರುವಂಥ ಒಂದು ಹಸುವಿನ ಶವವನ್ನು ಇಟ್ಟು ಪ್ರೊಟೆಸ್ಟನ್ನು ನಡೆಸಲಾಯಿತು. ಕೇವಲ ಪ್ರಚಾರದಲ್ಲಿ ತೊಡಗಿರ್ತಕ್ಕಂಥ ಮಂಡ್ಯ ಸಂಸದರು ಮತ್ತು ಶಾಸಕರಿಗೆ, ಖಂಡಿತವಾಗಿರುವ ಸಂಸದರು ಮತ್ತು ಶಾಸಕರಿಗೆ ರಕ್ಷಣೆ ಯಾರ ಹೊಣೆ? ಬಲೋ ಭಾರತ್. ಎಸ್, ಅಲ್ಲಿರುವಂಥ ರೈತರು ಹೇಳ್ತಾ ಇದ್ರು, ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಅಂತ. ಧಿಕ್ಕಾರ ಕೂಗಿದ ಮಾತ್ರಕ್ಕೆ ಈಗಾಗಲೇ ಪ್ರಾಣ ಕಳ್ಕೊಂಡಿರುವಂಥ ಪ್ರಾಣಿಗಳ ಪ್ರಾಣ ಖಂಡಿತವಾಗ್ಲೂ ವಾಪಸ್ ಬರೋದಿಲ್ಲ. ಆದರೆ ಮುಂದೆ ಈ ಪ್ರಾಣಿಗಳಿಗೆ ಈ ರೀತಿ ಆಗಬಾರ್ದು ಅನ್ನೋದು ನಮ್ಮ ಸದುದ್ದೇಶ ಅಷ್ಟೇ. ಎಸ್, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ನಾನಿವತ್ತು ಮಾಡ್ತಾ ಹೋಗ್ತೇನೆ. ಚರ್ಚೆಯಲ್ಲಿ ನನ್ನ ಜೊತೆಗೆ ಸಾಕಷ್ಟು ಗಣ್ಯರು ಇವತ್ತು ಭಾಗವಹಿಸ್ತಾ ಇದ್ದಾರೆ. ನಾನು ಮೊದಲನೇದಾಗಿ ಬಿಜೆಪಿಯ ಮುಖಂಡರಾದಂಥ ಅಶ್ವಥ್ ನಾರಾಯಣ ಅವರನ್ನ ಚರ್ಚೆಗೆ ಸ್ವಾಗತಿಸ್ತೇನೆ. ನಮಸ್ಕಾರ ಸರ್. ನಮಸ್ಕಾರ. ಹಾಗೆ ನನ್ನ ಜೊತೆಗೆ ಶಿವರಾಮ್ ಭಟ್ ಇದ್ದಾರೆ, ಜಂಟಿ ನಿರ್ದೇಶಕರು ಅಭಿವೃದ್ಧಿ ಹಾಗೂ ಪಶುಪಾಲನೆ ಮತ್ತು ಪಶುವೈದ್ಯ ಇಲಾಖೆ. ನಮಸ್ತೆ. ಹಾಗೆ ದಿಬ್ಬೂರ್ ಜಯಣ್ಣ ಇದ್ದಾರೆ, ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು. ನಮಸ್ತೆ. ನಮಸ್ಕಾರ. ಅಶ್ವಥ್ ಜಿ, ನೀವು ಸಾಕಷ್ಟು ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದೀರಿ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಕಾಲುಬಾಯಿ ರೋಗ ಅನ್ನೋದು ನಿಜಕ್ಕೂ ನರಕ ಅಂತ. ಆ ನರಕವನ್ನು ನೀವು ಕಣ್ಣಾರೆ ಕಂಡು ಬಂದಿದ್ದೀರಿ. ಹೇಗಿತ್ತು ಸ್ಥಿತಿ, ವಿವರಿಸ್ಬೋದಾ? ಸರ್, ನಾನು ಹಲವಾರು ಥರದ ಕಾಯಿಲೆಗಳನ್ನು, ಪ್ರಾಣಿಗೆ ಬರುವಂಥ ಕಾಯಿಲೆಗಳನ್ನು ನಾನು ನೋಡಿದ್ದೀನಿ, ಮನುಷ್ಯನಿಗೆ ಬರುವಂಥ ಕಾಯಿಲೆಗಳನ್ನು ನಾನು ನೋಡಿದ್ದೀನಿ ಸರ್. ಜೊತೆಯಲ್ಲಿ ಮರಗಳು, ಸಸ್ಯಗಳಿಗೂ ಬರ್ತಕ್ಕಂಥ ರೋಗಗಳನ್ನು ನಾನು ನೋಡಿದ್ದೀನಿ. ಅಂದರೆ ಎಲ್ಲ ಒಂದು ಕಡೆ ಈ ಪ್ರಾಣಿಗಳು, ಮರಗಳು ಬರ್ತಕ್ಕಂಥ ರೋಗಗಳು ಸಾರ್ವಜನಿಕವಾಗಿ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಪ್ರಾಣಿಗಳಿಗೆ ಬಂದಿರತಕ್ಕಂಥ ರೋಗ ಇದೆಯಲ್ಲ ಸರ್, ಇದು ಕಣ್ಣಿಗೆ ಸರಿ, ಕೆಲವು ಕಾಯಿಲೆಗಳು ಕಣ್ಣಿಗೆ ಕಾಣುತ್ತೆ, ಕೆಲವು ಕಾಯಿಲೆಗಳು ಕಣ್ಣಿಗೆ ಕಾಣೋದಿಲ್ಲ. ಆದರೆ ಮನುಷ್ಯ ಹೇಳ್ಕೋಬೋದು, ನನಗಿಂತ ಕಾಯಿಲೆ ಇದೆ, ಇಂಥ ಪೇನ್ ಆಗ್ತದೆ. ಪ್ರಾಣಿ ಹೇಳ್ಕೊಳ್ಳೋಕ್ಕಾಗಲ್ಲ ಸರ್. ನಾನು ದೊಡ್ಡಬಳ್ಳಾಪುರ ಹೋಗಿದ್ದೆ. ದೊಡ್ಡಬಳ್ಳಾಪುರದಲ್ಲಿ ಕೋಡಿಹಳ್ಳಿ, ಕುಚ್ಚುಂಪೇಟೆ, ಅಲ್ಲಿಂದ ಬಂದು ರಾಮನಗರ, ಸುಬ್ನಹಳ್ಳಿ, ಮಾಯಗನಹಳ್ಳಿ, ಕೇತುವಳ್ಳಿ, ಕರಡಿಮಾದಾಪುರ, ಕೈಲಂಚ ಹೋಬಳಿನಲ್ಲಿ ಸುಮಾರು ಒಂದು 6-7 ಹಳ್ಳಿ, ಚನ್ನಪಟ್ಟಣದಲ್ಲಿ ಚೆಕ್ಕೇರೆ, ಬೈರಾಪಟ್ಟಣ, ಮದ್ದೂರಿನಲ್ಲಿ ಗೆಜ್ಜಲಗೆರೆ, ಶಂಭುನಹಳ್ಳಿ, ಈ ರೀತಿ ಕುದುರುಗುಂಡಿ, ಸುಮಾರು ಸ್ಥಳಗಳಿಗೆ, ಹಳ್ಳಿಗಳಿಗೆ ನಾನು ಭೇಟಿ ಕೊಟ್ಟಿದ್ದೀನಿ ಸರ್. ಹೇಳ್ಕೊಳ್ಳಿಕ್ಕೆ, ಇಮೇಜ್ ಮಾಡ್ಕೊಳ್ಳೋಕ್ಕಾಗದೇ ಇರೋಷ್ಟು ನೋವನ್ನು ಆ ಮೂಕ ಪ್ರಾಣಿಗಳು ಅನುಭವಿಸ್ತಾ ಇದೆ ಸರ್. ಇದರಲ್ಲಿ ನಾವು ಯಾವುದೇ ರೀತಿ ರಾಜಕೀಯವಾಗಿ ಮಾತಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಇದರಲ್ಲಿ ಎಲ್ಲೋ ಒಂದು ಕಡೆ ಇದೇನಾಗ್ತದೆ, ಬಂದಿರತಕ್ಕಂಥ ನೋವೇನಿದೆ ಸರ್, ಇದು ಸಹಜವಾಗಿ ಹೆಚ್ಚಿಗೆ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಈ ಕಾಯಿಲೆಗಳು ಬರುವಂಥದ್ದು ಮುನ್ಸೂಚನೆ ಇದೆ. ನಾರ್ಮಲಿ ನೋಡಿ, ಅದೇ ಕಳೆದ 3-4 ವರ್ಷ ಮಳೆ ಇರಲಿಲ್ಲ, ಈ ಕಾಯಿಲೆ ಬಂದಿರಲಿಲ್ಲ. ಯಾವಾಗ ತಡೆದು ಇದ್ದಂಥ ಮಳೆ ಒಟ್ಟಿಗೆ ಯಾವಾಗ ಬರಲಿ ಈ ಕಾಯಿಲೆಗಳು ಬರೋಂಥದ್ದು ಸಹಜ. ಈಗ ಮಾತ್ರ ಅಲ್ಲ, ಯಾವಾಗ ಬರಗಾಲ ಬಿಟ್ಟು ಮತ್ತು ಮಳೆ ಬರುತ್ತೋ ಅವಾಗ ಈ ಸಹಜವಾಗಿ ಈ ಥರದ ಕಾಯಿಲೆಗಳು ಬರ್ತಾ ಇರ್ತದೆ. ದೊಡ್ಡಬಳ್ಳಾಪುರದ ನಾನು ಒಂದು ಕಡೆ ಹೋಗಿದ್ದೆ. ಇಲ್ಲಿ ನಾನು ಹೋಗಿದ್ದ ಕಡೆ ಎಲ್ಲ ಏನು ಹೇಳ್ತಾರೆ, ಒಂದು ಕಡೆ ಭಟ್ರು ಇದ್ದಾರೆ, ಅವ್ರು ಆಮೇಲೆ ಚರ್ಚೆ ಮಾಡೋ ರೈತರು ಫಸ್ಟ್ ಇದನ್ನು ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಾಗಿತ್ತು, ಎಲ್ಲ ಒಂದು ಕಡೆ ಹಾಕ್ಸ್ಲಿಲ್ಲ, ಅದರಿಂದ ಇದು ಸಾವು ಬಂದಿದೆ, ರೈತರು ಇದನ್ನು ಎಚ್ಚೆತ್ಕೋಬೇಕಾಗಿತ್ತು ಅನ್ನುವಂಥದ್ದು ಹೇಳ್ತಾರೆ ಸರ್. ನಾನು ದೊಡ್ಡಬಳ್ಳಾಪುರದಲ್ಲಿ ಹಾಲು ಒಕ್ಕೂಟದ ಸೊಸೈಟಿಗೆ ನಾನು ಭೇಟಿ ಕೊಟ್ಟೆ ಸರ್. ಡೈರೆಕ್ಟ್ರು ಸರ್ ರಾಮಕೃಷ್ಣ ಅಂತೇಳಿ ಸರ್, ಅವನು ಒಂದು ಹಸು ಬೆಲೆ 40,000 ರೂಪಾಯಿ, ಅವನು ವ್ಯಾಕ್ಸಿನೇಷನ್ ಹಾಕ್ಸಿದ್ದಾನೆ.
ಹಾಕ್ಸಿದ್ರು ಸಹ ಹಸುಗಳು ಸತ್ತಿದೆ ಅಂತ ಹೇಳಿದ್ರೆ ಇದು ಖುದ್ದಾಗಿ ಇದಕ್ಕೆ ಸಂಬಂಧಪಟ್ಟಂತ ಈ ಇಲಾಖೆ ಅಧಿಕಾರಿಗಳ ಎದುರುಗಡೆ ಅವ್ನು ಹೇಳಂತ ಮಾತು. ಈ ಇಲಾಖೆ ಡಾಕ್ಟರ್ ಇದ್ರು, ಇಲಾಖೆ ಅಧಿಕಾರಿಗಳಿದ್ರು, ಸರ್ ನಾನು ಹಾಕ್ಸಿದ್ದೀನಿ ಆದ್ರೂ ನನ್ನ ಹಸು ಯಾಕೆ ಸರ್ ಸಾಯ್ತು ಅಂತ ಕೇಳ್ತಾನೆ. ಎಷ್ಟು 40,000 ರೂಪಾಯಿ ಒಂದು ಹಸು ಬೆಲೆ, 40,000, 50,000, 60,000. ಈಗ ಅವ್ನ ಪರಿಸ್ಥಿತಿ ಯಾವ ಪರಿಸ್ಥಿತಿಲಿ ಇದ್ದಾನೆ ಅಂತ ಹೇಳಿದ್ರೆ ಸರ್, ಸರ್ಕಾರ ಆದ್ರೂ ಸ್ವಲ್ಪ ಧೈರ್ಯ ಆದ್ರೂ ಹೇಳ್ಬೇಕಾಯ್ತು. ನೀವು ದೊಡ್ಡಬಳ್ಳಾಪುರ ಒಂದು ಕತೆ ಅಲ್ಲ, ನೀವು ಈ ಕಡೆ ಸುಬ್ನಹಳ್ಳಿಗೆ ಬನ್ನಿ, ಒಂದೇ ಊರಲ್ಲಿ ಸರ್, ನೆನ್ನೆ ದಿಬ್ಬೂರ್ ಜಯಣ್ಣವರು ನಮ್ಮ ಜೊತೆ ಹಾಲು ಕೂಟದ ಅಧ್ಯಕ್ಷ ಅವ್ರನ್ನ ಕರ್ಕೊಂಡಿದ್ದೆ, ಒಂದೇ ಊರಲ್ಲಿ 50 ಹಸುಗಳು ಸತ್ತಿದೆ ಸರ್, 50 ಹಸುಗಳು. ಅದೇ ರೀತಿ ಚನ್ನಪಟ್ಟಣಕ್ಕೆ ಹೋಗಿದ್ವಿ, ಬೈರಾಪಟ್ಟಣ ಅಂತೇಳಿ, ಒಂದು ರಸ್ತೆನಲ್ಲಿ 50 ಹಸು ಸತ್ತಿದೆ. ಅಲ್ಲಿ ಒಂದೇನಾಗಿದೆ ಅಂತ ಯಾರೊಬ್ಬ ಎಚ್ಚೆತ್ಕೊಂಡಂಥ ರೈತ ಈ ಸರ್ಕಾರದ ಸವಲತ್ತನ್ನು ಕಾಯ್ದು ಆಗೋಲ್ಲ ಅಂತೇಳಿ ಪ್ರೈವೇಟ್, ನಾನು ಇದರಲ್ಲಿ ಮೊಬೈಲಲ್ಲಿ ತೊಗೊಂಬಂದಿದ್ದೀನಿ, ಪ್ರೈವೇಟ್ ಮೆಡಿಸಿನನ್ನು ಅವನು ಪರ್ಚೇಸ್ ಮಾಡಿದ್ದಾನೆ. ಪ್ರೈವೇಟ್ ಖಾಸಗಿ ಮೆಡಿಕಲ್ ಶಾಪಲ್ಲಿಗೆ ಪರ್ಚೇಸ್ ಮಾಡ್ಕೊಂಬಂದು ಸರ್ಕಾರಿ ವೈದ್ಯರ ಕೈಯಲ್ಲಿ ಆ ಮೆಡಿಸಿನ್ ಹಾಕ್ಸಿದ್ದೇನೆ ಸರ್. ಆ ಹಸು ಇವತ್ತು ಬದುಕಿದೆ, 70,000 ರೂಪಾಯಿ ಹಸು. ಒಂದು ವೇಳೆ ಏನೋ ನಾವು ಸರ್ಕಾರಿ ಮೆಡಿಸಿನ್ ಕಾಯ್ದಿದ್ದೀರಾ ಸರ್, ಇವತ್ತು 50 ಹಸು ಜೊತೆನೇ ಅವನೊಂದು ಹಸು ಸೇರ್ಕೊಂಡಿದ್ದು 51 ಹಸು ಆಗಿರೋದು. ನೋಡಿ, ಇಲ್ಲಿ ಲ್ಯಾಪ್ಸಸ್ ಯಾರ್ದು ಅಂತ ಹೇಳಬೇಕು, ಅಧಿಕಾರಿಗಳದ ಲ್ಯಾಪ್ಸಸ್. ಮೆಡಿಸಿನ್ಸಲ್ಲಿ ಇರ್ತಕ್ಕಂಥ ಇದು ಸಬ್ಸ್ಟ್ಯಾಂಡರ್ಡ್ ಮೆಡಿಸಿನ್ನ ಪರ್ಚೇಸ್ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು, ಅಥವಾ ಇವ್ರೇನು ಮಾಡ್ತಾರೆ, ಕಂಟ್ರೋಲ್ ರೇಟಲ್ಲಿ ಒಂದು ಮೆಡಿಸಿನ್ನ ಪರ್ಚೇಸ್, ಯಾರು ಲೋ ಕಾಸ್ಟಲ್ಲಿ ಸಪ್ಲೈ ಮಾಡ್ತಾರೆ. ಇದು ಏನಾಗ್ತದೆ, ಇಲ್ಲ ಆಗುವಂಥ ಲ್ಯಾಪ್ಸಸ್ ಸರ್. ಇದು ನಿಜಕ್ಕೂ ನರಕ ಸದೃಶ್ಯ ಸರ್. ನಾವು ಸಾಕಷ್ಟು ಸಾವು ನೋವುಗಳನ್ನು ಮನುಷ್ಯ ಸತ್ತಿರ್ತಕ್ಕಂಥ ಯೂನಿಯನ್ ಕಾರ್ಬೈಡ್ ಟ್ರಾಜಿಡಿನೂ ನಾನು ಕಣ್ಣಿಂದ ನೋಡಿದ್ದೀನಿ. ಆದರೆ ಈ ಮೂಕ ಪ್ರಾಣಿಗಳು ಅನುಭವಿಸ್ತಂಥ ನೋವು ಸರ್, ಇವತ್ತು ದೇವರಾಯನದುರ್ಗದಲ್ಲಿರ್ತಕ್ಕಂಥ ಜಿಂಕೆಗಳು ಸಾಯ್ತವೆ, ಬನ್ನರ್ಘಟ್ಟದಲ್ಲಿರ್ತಕ್ಕಂಥ ಜಿಂಕೆಗಳು ಸಾಯ್ತವೆ ಅಂತ ಹೇಳಿದ್ರೆ ಎಲ್ಲಿ ಲ್ಯಾಪ್ಸಸ್ಸು? ಇದನ್ನು ಭಾಳ ಅದರಲ್ಲೂ ಭಾಳ ಧನ್ಯವಾದ ಸರ್, ನಿಮ್ಮ ಚಾನಲು ಈ ಸುದ್ದಿನ ತೊಗೊಂಡಿದ್ದೀರಾ, ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ಲಕ್ಷಾಂತರ ಜನ ರೈತರ ಬದುಕಿನ ಬವಣೆಯ ಪ್ರಶ್ನೆ ಇದರಲ್ಲಿ ಅಡಗಿದೆ. ಖಂಡಿತ. ನೀವು ಒಂದು ಮಾತು ಹೇಳ್ತಿದ್ರಿ ಅಶ್ವಥ್ ನಾರಾಯಣ್ ಅವರೇ, ಒಂದು ಹಸುವಿನ ಬೆಲೆ 40,000, 70,000 ಹೇಳ್ತಾ ಇದ್ರಿ. ಖಂಡಿತ ಒಂದು ಹಸು ಸತ್ತು ಹೋದ್ರೆ ರೈತನಿಗೆ ಖಂಡಿತವಾಗ್ಲೂ ನಷ್ಟ. ಬಟ್ ಅದಕ್ಕಿಂತ ಬಹುಮುಖ್ಯವಾಗಿ ಆ ಹಸುವಿನ ಪ್ರಾಣ ಮತ್ತೆ ವಾಪಸ್ ಬರೋದಿಲ್ಲ ಅನ್ನೋದು ನಾವು ಸತ್ಯ. ಆಕ್ಸಿಡೆಂಟ್ ಆದ್ರೆ 10 ನಿಮಿಷಕ್ಕೆ ಪ್ರಾಣ ಹೋಗ್ಬಿಡುತ್ತೆ. ಇದು ನಿನ್ನೆ ನೋಡಿದ ಒಂದು ಹಸುಗೆ ಇಲ್ಲಿ ಗಳಲೆ ರೋಗ ಅಂತ ಸ್ಟಾರ್ಟ್ ಆಗಿದೆ ಗಂಟ್ಲ ಹತ್ರ. ಅದು ಉಸಿರಾಡ್ಲಿಕ್ಕಾಗಲ್ಲ, ಒಳಿಕು ತೊಗೊಳ್ಲಿಕ್ಕೆ ಆಗ್ತಿಲ್ಲ, ಮೂಗಿಂದ ಬ್ಲಡ್ ಬರ್ತಾ ಇದೆ, ಮೂಗಿಂದ ಬ್ಲಡ್ ಬರ್ತಾ ಇದೆ. ನಿನ್ನೆ ಜಯಣ್ಣ ನಾವೆಲ್ಲ ಇದು ಇನ್ಕ್ಲೂಡಿಂಗ್ ಅಫಿಷಿಯಲ್ಸ್ ಇದ್ರು. ಇದರಲ್ಲಿ ಏನು ಲ್ಯಾಪ್ಸಸ್ ಇದೆ ಅಂತೇಳಿ ದಯಮಾಡಿ ಅಧಿಕಾರಿಗಳು ಬಂದಿದ್ರು, ಅವರು ಹೇಳ್ಬೇಕು. ಇದರಲ್ಲಿ ನಾನು ಯಾವುದೇ ರೀತಿ ಪೊಲಿಟಿಕಲ್ ಆಗಿ ಮಾತಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಖಂಡಿತ ಅಲ್ಲ. ಪ್ರಾಣದ ಜೊತೆಗೆ ಪ್ರಾಣಿಗಳ ಜೊತೆಗೆ ಪ್ರಾಣಿಗಳ ಜೊತೆಗೆ ಖಂಡಿತವಾಗ್ಲೂ ನೋವಿಗೆ ಸ್ಪಂದಿಸಬೇಕು ಅನ್ನೋದಷ್ಟೇ. ಐ ಅಗ್ರಿ ವಿತ್ ಯು ಸರ್. ನನ್ನ ಮತ್ತೆ ಚರ್ಚೆಯನ್ನು ಮುಂದುವರಿಸ್ತೀನಿ ಸರ್. ವೀಕ್ಷಕರೇ ಗಮನಿಸ್ತಾ ಇದ್ದೀರಿ ಅಶ್ವಥ್ ನಾರಾಯಣ್ ಅವರ ಮಾತುಗಳನ್ನು. ನಿಜಕ್ಕೂ ನನಗೂ ಕೂಡ ಏನು ಮಾತುಗಳು ಆಚೆ ಬರ್ತಿಲ್ಲ. ನೋವು ಅನುಭವಿಸಿದಂಥ ಪ್ರಾಣಿಗಳಿಗೆ ಗೊತ್ತಾಗುತ್ತೆ ಅನ್ಸುತ್ತೆ ಅದೆಷ್ಟರ ಮಟ್ಟಿಗಿನ ನೋವು, ಎಷ್ಟರ ಮಟ್ಟಿಗಿನ ನರಕ ಅಂತ. ಚರ್ಚೆ ಮಾಡ್ತೀನಿ ಒಂದು ಬ್ರೇಕ್ ಆದಮೇಲೆ.